ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಅಕ್ಟೋಬರ್ ಮಾಸದಲ್ಲಿ 12 ರಾಶಿಗಳಿಗೆ ಗ್ರಹಗಳ ಪ್ರಭಾವ ಯಾವ ರೀತಿ ಫಲಗಳನ್ನು ನೀಡುತ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ವೃಷಭ ರಾಶಿಯವರಿಗೆ ಅಕ್ಟೋಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಶುಕ್ರ ಗ್ರಹ ಚತುರ್ಥ ಸ್ಥಾನದಲ್ಲಿ ಸಿಂಹ ರಾಶಿಯಲ್ಲಿ ಕೇತು ಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬೇಸರ ಆಗ್ತಾ ಇರುತ್ತೆ. ಅಂದರೆ ಕಂಪ್ಲೀಟ್ ಮಾಡಲಿಲ್ಲ, ನನ್ನ ಯೋಜನೆ ಸರಿಯಾಗಿ ಆಗಲಿಲ್ಲ ಅನ್ನುವಂತಹ ಬೇಸರ ಆಗ್ತಾ ಇರುತ್ತೆ. ಮನೆಯಲ್ಲಿ ಆಗಬಹುದಾದಂತಹ ವಿಷಯಗಳು, ನೀವೇನು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ, ಏನು ಆಸೆಗಳಿರುತ್ತೆ, ಇದರ ಬಗ್ಗೆ ನಿಮಗೆ ಬೇಸರ ಇರುತ್ತೆ. 10 ದಿನಗಳ ನಂತರ, ಅಕ್ಟೋಬರ್ 10ನೇ ದಿನಾಂಕದ ನಂತರದಲ್ಲಿ ಶುಕ್ರ ಗ್ರಹ ಪಂಚಮ ಸ್ಥಾನವನ್ನು ಪ್ರವೇಶಿಸ್ತಾರೆ. ಪಂಚಮ ಸ್ಥಾನ ಅಂದರೆ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ 22 ದಿನಗಳ ಕಾಲ ಶುಕ್ರನ ಸಂಚಾರ ಇರುತ್ತೆ. ನೀಚ ಸ್ಥಾನವನ್ನು ಪ್ರವೇಶ ಮಾಡೋದ್ರಿಂದ ಶುಕ್ರ ಗ್ರಹಕ್ಕೆ ನೀಚ ಸ್ಥಾನ ಕನ್ಯಾ ರಾಶಿ, ನೀಚ ಸ್ಥಾನದಲ್ಲಿ ಶುಕ್ರನ ಸಂಚಾರ ಆಗೋದ್ರಿಂದ ನಿಮ್ಮ ವ್ಯಕ್ತಿತ್ವದ ಮೇಲೆ, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ, ನಿಮ್ಮ ದೈಹಿಕ ಆರೋಗ್ಯದ ಮೇಲೆ, ಮಾನಸಿಕ ಆರೋಗ್ಯದ ಮೇಲೆ, ಎಲ್ಲದರ ಮೇಲೆಯೂ ಶುಕ್ರನ ಪ್ರಭಾವ ಇರಲಿದೆ. ಅಂದರೆ ನೀಚ ಆಗಿ ಕನ್ಯಾ ರಾಶಿಯಲ್ಲಿ ಸಂಚರಿಸೋದ್ರಿಂದ, ಮತ್ತು ಈ ಗ್ರಹ ಕೆಲವು ದಿನಗಳ ಕಾಲ ಸೂರ್ಯನ ಸಂಯೋಗದಲ್ಲಿ ಮತ್ತು ಶನಿಯ ದೃಷ್ಟಿಯಲ್ಲಿ ಸಂಚರಿಸೋದ್ರಿಂದ ಫಲಗಳು ಯಾವ ರೀತಿ ನಿಮಗೆ ಸಿಗ್ತವೆ ಅಂದರೆ, ಶುಕ್ರ ಗ್ರಹ ರಿಲೇಷನ್ಶಿಪ್ಗೆ ಕಾರಕ ಗ್ರಹ ಮತ್ತು ಅಂತಸ್ತಿನ ವೈಭವಯುತವಾದಂತಹ ಜೀವನಕ್ಕೆ, ಲಕ್ಸುರಿ ಲೈಫ್ಗೆ ಶುಕ್ರ ಗ್ರಹ ಕಾರಕ ಗ್ರಹ ಮತ್ತು ಆಸೆಗಳಿಗೆ ಕಾರಕ ಗ್ರಹ, ಸ್ನೇಹ ಸಂಬಂಧ ಪ್ರೀತಿ ಪ್ರಣಯಕ್ಕೆ ಕಾರಕ ಗ್ರಹ, ಕ್ರಿಯೇಟಿವಿಟಿಗೆ ಕಾರಕ ಗ್ರಹ. ಈ ಗ್ರಹ ಇಷ್ಟೆಲ್ಲದಕ್ಕೂ ಕಾರಕ ಗ್ರಹ ಆಗಿರೋದ್ರಿಂದ ಇವುಗಳ ಸಂಬಂಧಿತವಾಗಿಯೇ ನಿಮಗೆ ಬೇಸರ ಆಗುತ್ತೆ. ರಾಶ್ಯಾಧಿಪತಿಯಾಗಿ ವ್ಯಕ್ತಿತ್ವದ ಮೇಲೆ ಮೊಂಡುತನ, ಇತರರು ಹೇಳಿದಂಥದ್ದನ್ನು ಕೇಳದೆ ಇರುವಂಥದ್ದು ಇಲ್ಲಿ, ಮತ್ತು ಸೋಮಾರಿತನ, ನಿಮ್ಮಿಂದಲೇ ಕೆಲಸ ಕಾರ್ಯಗಳಿಗೆ ಕೊರತೆ ಆಗುವಂಥದ್ದು, ನೀವು ಅಂದುಕೊಂಡಂತಹ ಕೆಲಸವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗದೆ ಇರುವಂತೆ ಇಲ್ಲಿ ಶುಕ್ರನ ಪ್ರಭಾವ ಇರುತ್ತೆ. ಮನಸ್ಸು ಗೊಂದಲ, ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೆ, ಅಶಾಂತಿ ನಿಮ್ಮಲ್ಲಿ ಇರುತ್ತೆ ಶುಕ್ರನ ಪ್ರಭಾವದಿಂದಾಗಿ. ಇಲ್ಲಿ ಲಕ್ಸುರಿ ಲೈಫ್ ನಿಮಗಿದ್ರೆ ನಿಮಗೆ ನಿಮ್ಮ ಜೀವನದಲ್ಲಿ ಯಾಕೋ ಏನೋ ಏಕಾಂಗಿ ಅಂತ ಅನ್ನಿಸ್ಬಹುದು, ಸಂಬಂಧಗಳ ಸಮಸ್ಯೆಯಿಂದ, ಅಥವಾ ನೀವೇನಾದರೂ ಆ ರೀತಿ ಜೀವನ ಇಲ್ಲದೆ ಇದ್ದರೆ ಅಂತರ್ಜೀವನಕ್ಕೆ ಕೊರತೆಗಳಾಗುವಂತೆ ಇಲ್ಲಿ ಶುಕ್ರನ ಪ್ರಭಾವ ಇರುತ್ತೆ. ಸಂಬಂಧಗಳಲ್ಲಿ ಬೇಸರ ಆಗುತ್ತೆ. ಆತ್ಮೀಯ ಸಂಬಂಧದಲ್ಲಿ ಅಂದರೆ ತಪ್ಪನ್ನು ಹುಡುಕ್ತೀರಾ ನೀವು. ಮತ್ತು ಇಲ್ಲಿ ಸೂರ್ಯಗ್ರಹದ ಕಂಜಕ್ಷನಲ್ಲಿ 1 ವಾರದ ಕಾಲ ಸೂರ್ಯಗ್ರಹ ಸಂಚಾರ ಆಗೋದ್ರಿಂದ ಅಲ್ಲಿ ಶುಕ್ರನೊಂದಿಗೆ ನೀವೇನಾದರೂ ಹೊಸ ರಿಲೇಷನ್ಶಿಪ್ಗೆ ಕಮಿಟ್ ಆಗೋರಾಗಿದ್ದರೆ ತಪ್ಪಾದ ಜೋಡಣೆ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಕಮಿಟ್ ಆಗುವಂತಹ ವಿಷಯದಲ್ಲಿ, ಪ್ರೀತಿ ಪ್ರೇಮ ರಿಲೇಷನ್ಶಿಪ್ ವಿಷಯದಲ್ಲಿ ಬಹಳ ಜಾಗೃತಿಯಿಂದ ನೀವು ಇರಬೇಕಾಗತ್ತೆ. ಈ ವಿಷಯಗಳಲ್ಲೇ ಹೆಚ್ಚು ಬೇಸರ ಆಗುತ್ತೆ. ಇದು ವಿದ್ಯಾಸ್ಥಾನವೂ ಆಗಿರೋದ್ರಿಂದ ವಿದ್ಯಾಸ್ಥಾನಾಧಿಪತಿ ಬುಧಗ್ರಹ 6ಥ ಸ್ಥಾನದಲ್ಲಿದ್ದು ಮತ್ತು ಆ ಸ್ಥಾನದಲ್ಲಿ ಶುಕ್ರ ಸಂಚಾರ ಮಾಡೋದ್ರಿಂದ ಸೋಮಾರಿತನ, ವಿದ್ಯಾರ್ಥಿಗಳಿಗೆ ಸೋಮಾರಿತನ, ಶನಿಗ್ರಹವು ವೀಕ್ಷಣೆ ಮಾಡ್ತಾ ಇರೋದ್ರಿಂದ ನಿಮಗೆ ಓದುವ ಇಂಟ್ರೆಸ್ಟ್ ಕಡಿಮೆ ಆಗಿರುತ್ತೆ, ನಿಮ್ಮಿಂದಲೇ ಕೊರತೆಗಳು ಆಗ್ತಾ ಇರುತ್ತೆ. ಈ ರೀತಿ ಶುಕ್ರನ ಪ್ರಭಾವ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಸರಿಯಾದಂಥ ಎಫರ್ಟ್ ಹಾಕಬೇಕಾಗುತ್ತೆ, ರಿಲೇಷನ್ಶಿಪ್ಪನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ, ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗ್ತಾ ಇರುತ್ತೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಧನ ಲಾಭದ ವಿಷಯದಲ್ಲಿ ಧನಸ್ಥಾನಾಧಿಪತಿಯಾದಂತಹ ಬುಧಗ್ರಹ 6ಥ ಸ್ಥಾನದಲ್ಲಿದ್ದು, ಲಾಭಾಧಿಪತಿಯಾದಂತಹ ಗುರುಗ್ರಹವು 2ಯ ಸ್ಥಾನದಿಂದ 3ಯ ಸ್ಥಾನ ಪ್ರವೇಶ ಮಾಡೋದ್ರಿಂದ ನಿಮಗೆ ಲಾಭದಲ್ಲಿ ಹಿನ್ನಡೆ ಆಗುತ್ತೆ. ಅಂದರೆ ಧನಾಭಿವೃದ್ಧಿಯಲ್ಲಿ ಹಿನ್ನಡೆ ಆಗುತ್ತೆ. ಪಂಚಮ ಸ್ಥಾನ
ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಬೆಟ್ಟಿಂಗ್ ವಿಷಯಗಳು, ಶೇರ್ ಮಾರ್ಕೆಟ್, ಟ್ರೇಡ್, ಇಂಥ ವಿಷಯಗಳು, ರೇಸ್, ಇಂಥ ವಿಷಯಗಳನ್ನು ಪಂಚಮ ಸ್ಥಾನದಿಂದ ತಿಳಿಯಲಾಗುತ್ತೆ. ಮತ್ತು ಲಾಭಸ್ಥಾನ ಮತ್ತು ಸಪ್ತಮ ಸ್ಥಾನ, ವ್ಯಾಪಾರ ವ್ಯವಹಾರ, ಈ ವಿಷಯಗಳಲ್ಲಿ ಈ ಸ್ಥಾನಾಧಿಪತಿಗಳೇ ಷಷ್ಠ ಸ್ಥಾನದಲ್ಲಿ, ಧನ ಸ್ಥಾನಾಧಿಪತಿ ಷಷ್ಠ ಸ್ಥಾನದಲ್ಲಿ, ಪಂಚಮ ಸ್ಥಾನದಲ್ಲಿ ಶುಕ್ರ ಗ್ರಹ ಬೆಟ್ಟಿಂಗ್ ವಿಷಯದಲ್ಲಿ ಲಾಸನ್ನು ನೀಡುತ್ತಾರೆ, ನಷ್ಟವನ್ನು ನೀಡುತ್ತಾರೆ. ಹಾಗಾಗಿ ಹೆವಿ ಅಂದರೆ ರಿಸ್ಕಿ ಇನ್ವೆಸ್ಟ್ಮೆಂಟ್ಸ್ ಏನಿರುತ್ತೆ ಅದನ್ನು ನೀವು ಮಾಡಬಾರ್ದು, ಮಾಡಿದರೆ ನಷ್ಟ ಆಗುತ್ತೆ. ದ್ವಿತೀಯ ಸ್ಥಾನಾಧಿಪತಿ ಧನ ಸ್ಥಾನಾಧಿಪತಿ ಷಷ್ಠ ಸ್ಥಾನದಲ್ಲಿರೋದ್ರಿಂದ ಸಾಲಗಳಾಗುವಂಥದ್ದು, ಸಾಲದಿಂದ ಸಮಸ್ಯೆಗಳಾಗಬಹುದು, ಅಥವಾ ನೀವೇ ಇತರರಿಗೆ ಸಾಲವನ್ನು ಕೊಡಬಹುದು, ಸಾಲವನ್ನು ತೆಗೆದುಕೊಳ್ಬೋದು, ಈ ರೀತಿ ಪ್ರಭಾವ ಇರುತ್ತೆ. ಕುಜಗ್ರಹ ಷಷ್ಠ ಸ್ಥಾನದಲ್ಲಿ ಕುಜಗ್ರಹ ಮತ್ತು ಬುಧಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಶತ್ರುವನ್ನು ನೀವು ಯಾವ ರೀತಿ ಎದುರಿಸಬೇಕು, ಈ ಸಂಬಂಧಪಟ್ಟಂತೆ ಇಲ್ಲಿ ಕುಜನ ಪ್ರಭಾವ ಸಾಮರ್ಥ್ಯದಿಂದ ಜಯಿಸುವುದಕ್ಕೆ ಇಲ್ಲಿ ಒಳ್ಳೆ ಫಲವನ್ನು ನೀಡುತ್ತೆ. ಅಂದರೆ ಬುಧಗ್ರಹದ ಕಂಜಕ್ಷನ್ನಲ್ಲಿ ಇರೋದ್ರಿಂದ ಅಂದರೆ ಸರಿಯಾದ ಐಡಿಯಾಗಳನ್ನು ಮಾಡಿ ಇಲ್ಲಿ ನೀವು ಬುದ್ಧಿವಂತಿಕೆಯಿಂದ ಜಯವನ್ನು ಪಡೆದುಕೊಳ್ಳುವಂತೆ ಕುಜಗ್ರಹ ಮತ್ತು ಬುಧಗ್ರಹಗಳ ಸಂಚಾರ ಇಲ್ಲಿ ಶತ್ರುವಿನ ಮೇಲೆ ಪ್ರಭಾವ ಮಾಡುತ್ತೆ. ಆದರೂ ಕಲಹಗಳಿರುತ್ತೆ, ಕುಜಗ್ರಹ ಕಲಹ ಪ್ರಿಯ, ಕಲಹಗಳು ಇದೇ ಇರುತ್ತೆ. ಈ ವಿಷಯದಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಧನಸ್ಥಾನಾಧಿಪತಿ ಶತ್ರು ಸ್ಥಾನದಲ್ಲಿ ಸಂಚರಿಸುವಾಗ ಹಣದ ವಿಷಯಕ್ಕೆ ಹಣದ ದುರ್ಬಳಕೆಗಳು ಆಗುವ ಸಾಧ್ಯತೆ ಇರುತ್ತೆ, ಶತ್ರುಗಳಿಂದ ತೊಂದರೆ ಆಗುವಂಥದ್ದು, ಈ ರೀತಿ ಇಲ್ಲಿ ಕುಜ ಮತ್ತು ಬುಧಗ್ರಹದ ಸಂಚಾರದಿಂದ ಇರುತ್ತೆ. ಮತ್ತು ಈ ಸ್ಥಾನಕ್ಕೆ ಅಕ್ಟೋಬರ್ 17ನೇ ದಿನಾಂಕದಿಂದ ಸೂರ್ಯಗ್ರಹದ ಪ್ರವೇಶವೂ ಆಗೋದ್ರಿಂದ ಸೂರ್ಯಗ್ರಹ ಅಲ್ಲಿ ನೀಚ ಆಗಿ ಸಂಚರಿಸೋದ್ರಿಂದ ನೀಚ ಸ್ಥಾನದಲ್ಲಿ ಇಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಡೌನ್ ಮಾಡುತ್ತೆ. ಅಂದರೆ ಆ ಸ್ಥಾನದಲ್ಲಿ ಪಾಪಗ್ರಹಗಳು ಫಲಯುತವಾಗಿ ಒಳ್ಳೆ ಫಲವನ್ನು ನೀಡಬೇಕು. ಸೇವಾ ವೃತ್ತಿಗೆ ಆಗ್ಬೋದು, ಶತ್ರುಗಳ ಮೇಲೆ ಆಗುವಂತಹ ವಿಷಯಗಳಿಗಾಗ್ಬೋದು, ಎಲ್ಲ ಒಳ್ಳೆಯ ಫಲವನ್ನು ನೀಡಬೇಕು. ಆದರೆ ನೀಚ ಆಗಿ ಸೂರ್ಯಗ್ರಹ ಸಂಚರಿಸೋದ್ರಿಂದ ನಿಮಗೆ ಇಲ್ಲಿ ಅಷ್ಟು ಒಳ್ಳೆ ಫಲಗಳು ಷಷ್ಠ ಸ್ಥಾನದಲ್ಲಿ ಸಿಗೋದಿಲ್ಲ. ಅಂದರೆ ಚತುರ್ಥ ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ಅಂದರೆ ಭೂಮಿ, ಮನೆ, ಈ ವಿಷಯಗಳಿಗೆ ಆ ಸ್ಥಾನಾಧಿಪತಿ ಆಗಿರೋದ್ರಿಂದ ನೀವೇನಾದರೂ ಲಿಟಿಗೇಷನ್ ಆಗ್ಬೋದು, ಅಥವಾ ಏನಾದರೂ ಇಂಥ ಕೋರ್ಟು ಇಂಥ ವಿಷಯಗಳಾಗ್ಬೋದು, ಇವುಗಳನ್ನು ನಡೆಸ್ತಾ ಇದ್ದರೆ ಇಲ್ಲಿ ಕಲಹಗಳಾಗುವಂತೆ ಇಲ್ಲಿ ಕುಜಗ್ರಹ ಸಪ್ತಮಾಧಿಪತಿಯಾಗಿ ಕುಜಗ್ರಹ, ವ್ಯಯಸ್ಥಾನಾಧಿಪತಿಯಾಗಿ ಕುಜಗ್ರಹ ಸೂರ್ಯನ ಸಂಯೋಗದಲ್ಲಿ ಸಂಚಾರ ಆಗೋದ್ರಿಂದ ಇದರ ಒಂದು ಸಂಬಂಧಪಟ್ಟಂತೆ ಕಲಹಗಳು ಆಗುವ ಸಾಧ್ಯತೆ ಇರುತ್ತೆ. ಈ ಗ್ರಹಗಳು ವ್ಯಯಸ್ಥಾನವನ್ನು ವೀಕ್ಷಣೆ ಮಾಡ್ತವೆ. ಅಧಿಕವಾದ ಖರ್ಚು ಅಂದರೆ ಧನಸ್ಥಾನಾಧಿಪತಿಯೇ ವ್ಯಯಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಅಧಿಕವಾದಂತಹ ಖರ್ಚನ್ನು ಈ ಗ್ರಹಗಳು ಸೂಚಿಸ್ತವೆ. ಇನ್ನು ಅಂದರೆ ಉತ್ತಮವಾದಂತಹ ಒಂದು ಸ್ಥಾನದಲ್ಲಿ ಇರುವವರಿಗೆ, ಗೌರ್ಮೆಂಟ್ ಉದ್ಯೋಗಸ್ಥರಿಗೆ, ಉನ್ನತ ಸ್ಥಾನದಲ್ಲಿ ಇರುವಂತಹ ವೃಷಭ ರಾಶಿಯವರಿಗೆ ಸೂರ್ಯಗ್ರಹ ನೀಚ ಆಗಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಅಡೆತಡೆಗಳು ಇದ್ದೇ ಇರುತ್ತೆ. ಕೊಟ್ಟಂಥ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗದೆ ಇರಬಹುದು. ಹೊಣೆಗಾರಿಕೆ ಜವಾಬ್ದಾರಿಕೆಯನ್ನು ನಿಭಾಯಿಸೋದಕ್ಕೂ ಕಷ್ಟ ಆಗುತ್ತೆ ಈ ಮಾಸದಲ್ಲಿ. ಹಾಗಾಗಿ ಎಕ್ಸ್ಟ್ರಾ ಹೊಣೆಗಾರಿಕೆ ಜವಾಬ್ದಾರಿಗಳನ್ನು ಎಳೆದುಕೊಳ್ಳುವ ಬದಲು ಇರುವಂತಹ ವಿಷಯಗಳನ್ನು ಸರಿಯಾದ ಮಾರ್ಗದಲ್ಲಿ ನಿಭಾಯಿಸೋದ್ರಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಬರೋದಿಲ್ಲ. ನಿಮ್ಮ ದಶಮ ಕರ್ಮಸ್ಥಾನದಲ್ಲಿ ರಾಹುಗ್ರಹದ ಸಂಚಾರ ಅಡೆತಡೆಗಳನ್ನು ನೀಡುತ್ತೆ. ದಶಮಾಧಿಪತಿ ಲಾಭಸ್ಥಾನದಲ್ಲಿ ಇದ್ದರೂ ಸೂರ್ಯಗ್ರಹ ಷಷ್ಠ ಸ್ಥಾನದಲ್ಲಿ ಇರೋದ್ರಿಂದ ಮತ್ತು ರಾಹುಗ್ರಹ ದಶಮದಲ್ಲಿ ಇರೋದ್ರಿಂದ ಇಲ್ಲಿ ಮತ್ತು ಈ ಗ್ರಹಗಳನ್ನು ರಾಹುಗ್ರಹ ದೃಷ್ಟಿಸೋದ್ರಿಂದ ಇಲ್ಲಿ ಅಷ್ಟು ನಿಮ್ಮ ಉದ್ಯೋಗದಲ್ಲಿ ಒಳ್ಳೆ ಫಲಗಳು ದೊರೆಯುವುದಿಲ್ಲ ಈ ಮಾಸದಲ್ಲಿ. ಆನಂತರ ಈ ಗ್ರಹಗಳ ಬದಲಾವಣೆ ಆಗುತ್ತೆ. ಆನಂತರ ಎಲ್ಲವೂ ಇಲ್ಲಿ ಬದಲಾವಣೆಯ ಫಲಗಳು ದೊರೆಯುತ್ತೆ ನಿಮಗೆ. ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ ಮಾಡಿ ಪತಿ ಪತ್ನಿ ವಿಷಯದಲ್ಲಿ ರಿಲೇಷನ್ಶಿಪ್ ಮ್ಯಾನೇಜ್ ಮಾಡಿ
ಮತ್ತು ಚತುರ್ಥ ಸ್ಥಾನಾಧಿಪತಿ ಈ ಮಾಸದಲ್ಲಿ ನೀಚ ಆಗ್ತಾ ಇರೋದ್ರಿಂದ ನೆಮ್ಮದಿಯನ್ನು ನೀವೇ ನಿರ್ಮಾಣ ಮಾಡಿಕೊಳ್ಬೇಕಾಗಿದೆ. ಇಲ್ಲವಾದಲ್ಲಿ ನೆಮ್ಮದಿ ಕಳೆದುಕೊಳ್ತೀರಾ. ಭೂಮಿ ಮನೆ ವಿಷಯದಲ್ಲಿಯೂ ಕೊರತೆಗಳಿರುತ್ತೆ. ನೆಮ್ಮದಿಯ ವಾತಾವರಣವನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಶಾಂತತೆಯಿಂದ ಇರಿ, ಒಳ್ಳೆಯದೇ ಆಗುತ್ತೆ. ಮನಸ್ಸಿನ ನೆಮ್ಮದಿಗಾಗಿ ಧ್ಯಾನವನ್ನು ನಿತ್ಯಲೂ ಮಾಡಿ. ಪರಿಹಾರದ ವಿಷಯದಲ್ಲಿ ಮಾಸದಲ್ಲಿ ಒಂದೊಂದು ರೀತಿಯ ಪರಿಹಾರದ ಮಾರ್ಗವನ್ನು ಸೂಚಿಸ್ತಾ ಬಂದಿದ್ದೇನೆ. ಈ ಮಾಸದಲ್ಲಿ ಇನ್ನೊಂದು ಮಾರ್ಗದಲ್ಲಿ ನೀವು ಮಾಡಿಕೊಳ್ಳಬಹುದಾದಂತಹ ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ. ಪರಿಹಾರದ ವಿಷಯದಲ್ಲಿ ರಹಸ್ಯವಾಗಿ ಗೆಲುವು ಸಂತೋಷವನ್ನು ತಂದುಕೊಡುವ ಆಕರ್ಷಿಸುವ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ. ನಿಮ್ಮ ಮುಖ್ಯ ಕೆಲಸಗಳಾದ ವ್ಯವಹಾರದಲ್ಲಿ ಧನಲಾಭ, ಸಂಧಾನ, ಭಾಷಣ ಮಾಡುವಾಗ, ಉದ್ಯೋಗದಲ್ಲಿ ಇಂಟರ್ವ್ಯೂ, ಉದ್ಯೋಗದಲ್ಲಿ ಉತ್ತಮ ಸ್ಥಾನ, ಉದ್ಯೋಗದಲ್ಲಿ ಪ್ರಶಂಸೆ, ಗೌರವವನ್ನು ಪಡೆದುಕೊಳ್ಳುವಾಗ ಮತ್ತು ನೇಮಕಾತಿಯ ವಿಷಯಗಳಲ್ಲಿ, ಪರೀಕ್ಷೆಗಳಲ್ಲಿ, ಅಡ್ಮಿಷನ್ ಟೆಸ್ಟ್, ಇನ್ನಿತರ ಸೆಲೆಕ್ಷನ್ಗಳಲ್ಲಿ, ಕಾನೂನಿನಲ್ಲಿ ವಿರೋಧಿಗಳನ್ನು ಎದುರಿಸುವುದು, ತೀರ್ಮಾನಗಳು, ವಧುವರರ ಪರಸ್ಪರ ವೀಕ್ಷಣೆ ನೋಡುವಾಗ, ವಾಹನವನ್ನು ತೆಗೆದುಕೊಳ್ಳುವಾಗ, ಆರೋಗ್ಯದ ತಪಾಸಣೆ, ಹೀಗೆ ನಿಮಗೆ ಪ್ರಯತ್ನಗಳಲ್ಲಿ ಜಯ ಸಿಗ್ತಾ ಇದೆ. ಜಯ ಸಿಕ್ಕಿದೆ ಅಂದರೆ ಆ ದಿನ ನೀವು ಇತರ ವಿಷಯಗಳೊಂದಿಗೆ ನೀವು ಧರಿಸಿದ್ದ ವಸ್ತ್ರ ಅದ್ಭುತವಾಗಿ ಅದೃಷ್ಟವನ್ನು ತಂದುಕೊಟ್ಟಿರುತ್ತೆ. ಅದನ್ನು ಸ್ಪಷ್ಟವಾಗಿ ಮೊದಲೇ ತಿಳಿಬಹುದು. ಒಬ್ಬ ವ್ಯಕ್ತಿ ಧರಿಸಿದ ವಸ್ತ್ರ ಅವರ ಮನಸ್ಸು, ಬುದ್ಧಿವಂತಿಕೆಯ ಮೇಲೆ ಪ್ರಭಾವವನ್ನು ಮಾಡುವುದಲ್ಲದೆ ನಿಮಗೆ ಬೇಕಾಗಿರುವ ವಿಷಯ ವಸ್ತುಗಳನ್ನು ಆಕರ್ಷಿಸುತ್ತದೆ. ಮನುಷ್ಯ ಹಾಕುವ ಬಟ್ಟೆಯಿಂದಲೇ ತುಂಬ ಜನ ನಿರ್ಧರಿಸ್ತಾರೆ. ಹಾಗಾಗಿ ಗ್ರಹಗಳ ಆಧಾರಿತವಾಗಿ ಬಣ್ಣಗಳ ಬಳಕೆ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಜ್ಯೋತಿಷಿಗಳ ಬಳಿ ನೀವು ಹೋದಾಗ ನಿಮ್ಮ ರಾಶಿಯ ಆಧಾರಿತವಾಗಿ, ನಿಮ್ಮ ಲಗ್ನ ಆಧಾರಿತವಾಗಿ ಬಣ್ಣಗಳನ್ನು ತಿಳಿಸ್ತಾರೆ. ಆದರೆ ಈ ಬಣ್ಣಗಳು ಅದೃಷ್ಟವನ್ನು ನಿಮಗೆ ಎಲ್ಲ ಕಾಲದಲ್ಲಿ ನೀಡೋದಿಲ್ಲ. ಬದಲಾಗಿ ಕೆಲವು ಸಂದರ್ಭದಲ್ಲಿ ಅಪಾಯದ ಮತ್ತು ದುರಾದೃಷ್ಟದ ಫಲಗಳನ್ನು ನೀಡ್ತಾರೆ. ಹಾಗಾಗಿ ನೀವು ಸರಿಯಾದಂತಹ ಕಾಲದಲ್ಲಿ ಸರಿಯಾದ ಬಣ್ಣಗಳನ್ನು ಬಳಕೆ ಮಾಡುವುದು ಮತ್ತು ಅವುಗಳಿಂದ ಅದೃಷ್ಟವನ್ನು ತಂದುಕೊಳ್ಳುವುದು ನಿಮ್ಮ ಜನ್ಮಜಾತಕದಿಂದಲೇ ಸರಿಯಾಗಿ ನೀವು ತಿಳಿಬೇಕಾಗುತ್ತೆ. ಜಗತ್ತಿನಲ್ಲಿ ಇರುವವರಿಗೆ 9 ಗ್ರಹಗಳಲ್ಲಿ ಯಾವುದಾದರೂ ಒಂದು ಗ್ರಹದ ಕಾಲ ನಡೀತಾ ಇರುತ್ತೆ. 9 ಗ್ರಹಗಳಲ್ಲಿ 2 ಗ್ರೂಪ್ ಇದೆ ಅನ್ನೋದು ನಿಮಗೆ ತಿಳಿದಿರುತ್ತೆ. ಗ್ರಹಗಳಲ್ಲಿಯೂ ಸ್ಪರ್ಧೆ ಇದೆ, ವಿರೋಧ ಇದೆ. ಈ 2 ಗ್ರೂಪಲ್ಲಿ ಸೂರ್ಯ, ಚಂದ್ರ, ಕುಜ, ಗುರುಗಳು ಒಂದು ಗ್ರೂಪ್ ಆದರೆ, ಶುಕ್ರ, ಬುಧ, ಶನಿ, ರಾಹು, ಕೇತು ಗ್ರಹಗಳ ಒಂದು ಗ್ರೂಪ್ ಇದೆ. ಈ ಗ್ರಹಗಳು ಯಾವ ರೀತಿ ನಿಮಗೆ ಫಲವನ್ನು ನೀಡ್ತಾರೆ, ಅದೃಷ್ಟವನ್ನು ನೀಡ್ತಾರೆ ಅನ್ನೋದನ್ನು ಈ ಗ್ರಹಗಳ ಕಾರಕ ವಿಷಯಗಳ ಪ್ರಕಾರವಾಗಿ ನೀವು ತಿಳಿದುಕೊಳ್ಬೇಕಾಗತ್ತೆ. ಅಂದರೆ ನಿಮಗೆ ಶನಿ ಭುಕ್ತಿ ಕಾಲ ನಡೀತಾ ಇದ್ದಾಗ ಇಲ್ಲಿ ಸೂರ್ಯ, ಚಂದ್ರ, ಕುಜ, ಗುರು ಗ್ರಹಗಳು ಇಲ್ಲಿ ಫಲವನ್ನು ನೀಡೋದಿಲ್ಲ. ನೀಡಬೇಕು ಅಂದರೆ ಆ ಗ್ರಹಗಳಿಗೆ ವಿಶೇಷವಾದಂತಹ ಸಂಬಂಧ ಬಂದಿರಬೇಕಾಗತ್ತೆ. ಇಲ್ಲಿ ಶನಿ ಗ್ರಹ ಭುಕ್ತಿ ಕಾಲವು ನಡೀತಾ ಇರಬೇಕಾದ್ರೆ ಶನಿಯು ಫಲಗಳನ್ನು ನೀಡ್ತಾರೆ. ಆಗ ನಿಮಗೆ ರಾಶಿಯ ಪ್ರಕಾರವಾಗಿ, ಲಗ್ನದ ಪ್ರಕಾರವಾಗಿ ತಿಳಿಸಲಾದಂತಹ ಬಣ್ಣಗಳು ಇಲ್ಲಿ ಅದೃಷ್ಟವಾಗಿ ಫಲ ನೀಡೋದಿಲ್ಲ. ಬದಲಾಗಿ ಕೆಟ್ಟ ಫಲಗಳನ್ನು ನೀಡುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಆ ಗ್ರಹ ಫಲಗಳನ್ನು ನೀಡುವುದಕ್ಕೆ ಆ ಗ್ರಹ ಕೆಲಸವನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಆ ಗ್ರಹದ ಆಧಾರಿತವಾಗಿ ನೀವು ಬಣ್ಣಗಳ ಬಳಕೆಯನ್ನು ಮಾಡಬೇಕಾಗುತ್ತೆ. ನಿಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ನಿತ್ಯ ಸಂತೋಷ, ನೆಮ್ಮದಿ, ಜಯವನ್ನು ನೀವು ತಂದುಕೊಳ್ಬೇಕಾಗುತ್ತೆ. ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಈ ಗ್ರಹಗಳ ಭುಕ್ತಿ ಕಾಲವು ನಡೆಯುವಾಗ ಯಾವ ಯಾವ ಬಣ್ಣಗಳನ್ನು ನೀವು ಧರಿಸಬೇಕು. ಈ ಗ್ರಹಗಳಿಗೆ ಅವುಗಳದ್ದೇ ಆದಂತಹ ಬಣ್ಣ ಇದೆ ಮತ್ತು ಮಿತ್ರ ಗ್ರಹಗಳ ಬಣ್ಣಗಳು ಇಲ್ಲಿ ಬಹಳ ಒಳ್ಳೆಯ ಫಲಗಳನ್ನು ನಿಮಗೆ ನೀಡುತ್ತೆ. ಹಾಗಾಗಿ ಬಣ್ಣಗಳ ಸೆಲೆಕ್ಷನನ್ನು ಮಾಡುವಾಗ, ವಸ್ತ್ರಧಾರಣೆ ಮಾಡುವಾಗ ಈ ಒಂದು ಪರಿಹಾರ ಮಾರ್ಗವನ್ನು
ಕ್ರಮಗಳನ್ನು ನೀವು ಅಳವಡಿಸಿಕೊಂಡಿದ್ದೇ ಆದರೆ ನಿತ್ಯ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಪಡೆದುಕೊಳ್ಳುವುದಕ್ಕೆ ಮತ್ತು ನೆಮ್ಮದಿಗಾಗಿ ನಿಮ್ಮ ಹೋರಾಟದ ಜೀವನದಲ್ಲಿ ಲಾಭದ ಫಲಗಳು ಮತ್ತು ಶ್ರೇಷ್ಠ ಫಲಗಳು ಅದ್ಭುತವಾದ ಸಾಧನೆಗಳನ್ನು ಮಾಡುವುದಕ್ಕೆ ಗೌರವವನ್ನು ತಂದುಕೊಡುವುದಕ್ಕೆ ಈ ಬಣ್ಣಗಳು ಇಂಥ ಫಲಗಳನ್ನೇ ಆಕರ್ಷಿಸುತ್ತವೆ. ಆದರೆ ಆ ಪರಿಹಾರದ ರೂಟ್ ಹೇಗೆ ಬಳಕೆ ಮಾಡಬೇಕು ಅನ್ನೋದು ನಿಮಗೆ ಸರಿಯಾಗಿ ತಿಳಿದಿರಬೇಕಾಗುತ್ತೆ. ಎಲ್ಲ ಕಾಲದಲ್ಲಿ ಎಲ್ಲ ಬಣ್ಣಗಳು ನಿಮಗೆ ಫಲವನ್ನು ತಂದು ಕೊಡೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ 9 ಗ್ರಹಗಳು ಆ ಗ್ರಹಗಳ ಭುಕ್ತಿ ಕಾಲಗಳು ಬಂದಾಗಲೇ ಆ ಗ್ರಹಗಳ ಫಲವನ್ನು ನೀಡ್ತಾರೆ, ಅಥವಾ ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಗ್ರಹಗಳ ಭುಕ್ತಿ ಕಾಲಗಳು ಬಂದಾಗ ಆ ಗ್ರಹಗಳು ಫಲಗಳನ್ನು ನೀಡ್ತಾರೆ. ಹಾಗಾಗಿ ಆ ಗ್ರಹಗಳ ಭುಕ್ತಿ ಕಾಲ ನಡೆಯುವಾಗ ಆ ಗ್ರಹಗಳು ಯಾವ ಫಲವನ್ನು ನೀಡ್ತಾರೆ ಮತ್ತು ಅವುಗಳಿಗೆ ಏನು ಇಷ್ಟವಾಗುವಂತೆ ಆಕರ್ಷಿಸುವಂತೆ ನೀವು ಯಾವ ವಿಷಯ ವಸ್ತುಗಳ ಬಳಕೆಯನ್ನು ಮಾಡಬೇಕು ಅನ್ನೋದು ನಿಮಗೆ ತಿಳಿದಿರಬೇಕಾಗತ್ತೆ. ಇಲ್ಲಿ ಶತ್ರುಗ್ರಹಗಳ ಭುಕ್ತಿ ಕಾಲ ನಡೀತಾ ಇದ್ದಾಗ ಕೆಟ್ಟ ಫಲಗಳು ಸಾಮಾನ್ಯವಾಗಿ ಸಿಗುತ್ತೆ, ಮಾರಕ ಫಲಗಳು ಸಿಗುತ್ತೆ. ಆಗ ಮಿತ್ರಗ್ರಹಗಳ ಬಣ್ಣಗಳನ್ನು ಬಳಸಿದಾಗ ನೀವು ಬಹುಪಾಲು ಒಳ್ಳೆ ವಿಷಯಗಳನ್ನು ಪಡೆದುಕೊಳ್ತೀರ ಮತ್ತು ಆಗಬಹುದಾದಂತಹ ಕೆಟ್ಟದ್ದು ಅವಾಯ್ಡ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವುಗಳ ಬಗ್ಗೆ ಸರಿಯಾಗಿ ತಿಳಿದವರ ಮೂಲಕ ನೀವು ಪರಿಹಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಸೂರ್ಯಗ್ರಹ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ನೀವು ಕೇಸರಿ ಬಣ್ಣವನ್ನು ಉಪಯೋಗ ಮಾಡಬಹುದು ಮತ್ತು ಅದಕ್ಕೆ ಮಿತ್ರಗ್ರಹವಾಗಿರುವ ಕೆಂಪು ಬಣ್ಣ, ಅರಿಸಿನ ಬಣ್ಣ, ಡಾರ್ಕ್ ಪಿಂಕ್ ಈ ಬಣ್ಣಗಳು ನಿಮಗೆ ಇಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಚಂದ್ರಗ್ರಹ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಬಿಳಿ ಬಣ್ಣ, ಕ್ರೀಮ್ ಬಣ್ಣ, ಕೆಂಪು ಬಣ್ಣ, ಅರಿಸಿನ ಬಣ್ಣ, ಕೇಸರಿ ಬಣ್ಣ ಈ ಮಿತ್ರ ಗ್ರಹಗಳ ಬಣ್ಣಗಳಾಗಿವೆ. ಆದರೆ ಕೆಲವು ಸಂದರ್ಭದಲ್ಲಿ ಚಂದ್ರನಿಗೆ ಯಾವುದಾದರೂ ಅಂದರೆ ಆಪೋಸಿಟ್ ಇರುವಂತಹ ಗ್ರೂಪಿಂದ ಯಾವುದಾದರೂ ಗ್ರಹದ ಲಿಂಕ್ ಸಂಯೋಗ ಜಾತಕದಲ್ಲಿ ಇದ್ದಾಗ, ಉದಾಹರಣೆ ಚಂದ್ರಗ್ರಹ, ಬುಧಗ್ರಹ 2 ಗ್ರಹಗಳು ಒಂದೇ ರಾಶಿಯಲ್ಲಿ ಹತ್ತಿರದ ಡಿಗ್ರಿಯಲ್ಲಿ ಇದ್ದಾಗ ಬುಧ ಗ್ರಹದ ಬಣ್ಣ ತುಂಬ ಚೆನ್ನಾಗಿ ಇಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಈ ರೀತಿ ಗ್ರಹಗಳ ಸ್ಥಿತಿ ಮತ್ತು ಜೊತೆ ಯಾರಿದ್ದಾರೆ, ಯಾವ ಸಂಯೋಗ ಆಗಿದೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಮಂಗಳ ಗ್ರಹ, ಕುಜಗ್ರಹದ ಭುಕ್ತಿ ಕಾಲ ನಡೀತಾ ಇದ್ರೆ ಕೆಂಪು ಬಣ್ಣ, ಅರಿಸಿನ ಬಣ್ಣ, ಪಿಂಕ್, ಡಾರ್ಕ್ ಪಿಂಕ್ ಇದಕ್ಕೆ ನಿಯರೆಸ್ಟ್ ಆಗಿರುವಂಥ ಬಣ್ಣಗಳು ತುಂಬ ಕೆಲಸ ಮಾಡುತ್ತೆ. ಬುಧ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಹಸಿರು ಬಣ್ಣ, ನೀಲಿ ಬಣ್ಣ, ಬಿಳಿ ಬಣ್ಣಗಳು ಬಹಳ ಅದ್ಭುತವಾಗಿ ನಿಮಗೆ ಫಲಗಳನ್ನು ನೀಡುತ್ತೆ. ಗುರು ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಅರಿಸಿನದ ಬಣ್ಣ, ಕೆಂಪು ಬಣ್ಣ, ಕೇಸರಿ ಬಣ್ಣ ಈ ಬಣ್ಣಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ಡಾರ್ಕ್ ಪಿಂಕ್ ಒಳ್ಳೆ ಫಲಗಳನ್ನು ನೀಡುತ್ತೆ. ಶುಕ್ರ ಭುಕ್ತಿ ಕಾಲ ನಡೀತಾ ಇದ್ದರೆ ಬಿಳಿ ಬಣ್ಣ, ಹಸಿರು ಬಣ್ಣ, ನೀಲಿ ಬಣ್ಣಗಳು ಅದೃಷ್ಟವನ್ನು ತಂದು ಕೊಡುತ್ತೆ. ಶುಕ್ರ ಕೆಲವು ಜಾತಕಗಳಿಗೆ ಹೆಚ್ಚಿನ ಅಶುಭ ಫಲವನ್ನು ನೀಡ್ತಾರೆ. ಆಗ ಅದೃಷ್ಟಕ್ಕಾಗಿ ಜಾತಕವನ್ನೇ ಪರಿಶೀಲನೆ ಮಾಡಬೇಕಾಗುತ್ತೆ. ಶುಕ್ರ ಯಾವ ಸ್ಥಾನದಲ್ಲಿ ಯಾವ ಗ್ರಹಗಳ ಸಂಯೋಗದಲ್ಲಿ ಇದ್ದಾರೆ ಅನ್ನೋದನ್ನು ಪರಿಶೀಲಿಸಬೇಕಾಗುತ್ತೆ. ಶನಿ ಭುಕ್ತಿ ಕಾಲದಲ್ಲಿ ಶನಿ ಗ್ರಹವು ಹೆಚ್ಚಿನ ಅಶುಭ ಫಲಗಳನ್ನು ನೀಡ್ತಾರೆ. ಹಾಗಾಗಿ ಶನಿ ಭುಕ್ತಿ ಕಾಲದಲ್ಲಿ ಅದೃಷ್ಟವನ್ನು ತಂದುಕೊಳ್ಳುವಂತಹ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡಬೇಕಾಗುತ್ತೆ. ಬಿಳಿ ಬಣ್ಣ, ಹಸಿರು ಬಣ್ಣ, ನೀಲಿ ಬಣ್ಣ ಈ ಬಣ್ಣಗಳು ನಿಮಗೆ ಅದೃಷ್ಟವನ್ನು ನೀಡುತ್ತೆ. ರಾಹು ಗ್ರಹ ಭುಕ್ತಿ ಕಾಲದಲ್ಲಿಯೂ ರಾಹು ಹೆಚ್ಚಿನ ಅಶುಭಗಳನ್ನು ನೀಡ್ತಾರೆ. ಹಾಗಾಗಿ ಹಸಿರು ಬಣ್ಣ, ಬಿಳಿ ಬಣ್ಣ, ನೀಲಿ ಬಣ್ಣಗಳನ್ನು ನೀವು ಉಪಯೋಗ ಮಾಡಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ಈ ರೀತಿ ಅದೃಷ್ಟದ ಬಣ್ಣಗಳನ್ನು ಉಪಯೋಗ ಮಾಡಿದಾಗ ಈ ಗ್ರಹಗಳೇ ಪಾಪಗ್ರಹಗಳೇ ಬಹಳ ಅದೃಷ್ಟದ ಫಲವನ್ನು ನಿಮಗೆ ನೀಡುತ್ತಾರೆ. ಇನ್ನು ಕೇತು ಗ್ರಹದ ಭುಕ್ತಿ ಕಾಲದಲ್ಲಿ ಬಿಳಿ ಬಣ್ಣವನ್ನು ಉಪಯೋಗಿಸಬಹುದು, ಹಾಗೆ ಸಿಲ್ವರ್ ಬಣ್ಣವನ್ನು ಉಪಯೋಗ ಮಾಡ್ಬೋದು, ಕ್ರೀಮ್ ಬಣ್ಣವನ್ನು ಉಪಯೋಗ ಮಾಡ್ಬೋದು. ಇಲ್ಲಿ ಇತರ ಬಣ್ಣಗಳು ನಿಮಗೆ ಅದೃಷ್ಟವನ್ನು ನೀಡ್ತಾ ಇದೆ ಅಂದರೆ, ಉದಾಹರಣೆ ಕೇತು ಗ್ರಹಕ್ಕೆ ಗುರುಗ್ರಹದ ದೃಷ್ಟಿ ಅಥವಾ ಗುರುಗ್ರಹದ ಸಂಬಂಧ ಬಂದಿದೆ ಅಂದರೆ ಅಲ್ಲಿ ಗುರುಗ್ರಹವು ನಿಮಗೆ ಇಲ್ಲಿ ಅದೃಷ್ಟವನ್ನು ನೀಡ್ತಾ ಇರ್ತಾರೆ. ಆ ಗುರುಗ್ರಹ ನಿಮ್ಮ ಜನ್ಮ ಜಾತಕಕ್ಕೂ ಅದೃಷ್ಟವನ್ನು ನೀಡುವಂತಹ ಅದೃಷ್ಟ ಸ್ಥಾನಾಧಿಪತಿ, ಒಳ್ಳೆ ಫಲಗಳನ್ನು ನೀಡುವ ಸ್ಥಾನಾಧಿಪತಿ ಆಗಿರಬೇಕಾಗತ್ತೆ.
ಮಾಡಬೇಕಾಗುತ್ತೆ. ಈ ರೀತಿ ನಿಮ್ಮ ಜಾತಕದಿಂದಲೇ ತಿಳಿದು ವಿಷಯಗಳ ಪರಿಹಾರಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ನೀವು ಹೆಚ್ಚಿನ ಸಕ್ಸಸ್ಸನ್ನು ಪಡೆದುಕೊಳ್ಳಬಹುದು. ನಿಮಗೆ ನಿಮ್ಮ ಜಾತಕದ ಪ್ರಕಾರ ನಡೀತಿರುವಂತಹ ಗ್ರಹದ ಕಾಲದಲ್ಲಿ ಅಪಾಯ ಇದೆ ಅಥವಾ ನಿಮಗೇನಾದರೂ ಕಷ್ಟದ ಫಲಗಳನ್ನು ನೀವು ಪಡೆದುಕೊಳ್ಬೇಕಾಗಿರುತ್ತೆ, ಹಾನಿಯ ಫಲಗಳಿರುತ್ತೆ, ನಿಮ್ಮಲ್ಲೇನೋ ಕೊರತೆ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಅದೃಷ್ಟದ ಬಣ್ಣವನ್ನು ಧರಿಸಿದರೆ, ಆ ಗ್ರಹದ ಮಿತ್ರಗ್ರಹದ ಬಣ್ಣಗಳನ್ನು ಧರಿಸಿದರೆ ಆ ಗ್ರಹ ಶಾಂತಿಗೊಳ್ಳುತ್ತೆ. ಆ ಗ್ರಹ ಕೆಟ್ಟ ಫಲಗಳನ್ನು ನೀಡುವುದರ ಬದಲಾಗಿ ತಟಸ್ಥ ಆಗುತ್ತೆ. ಈ ರೀತಿ ನೀವು ವಿಭಿನ್ನ ರೀತಿಯಲ್ಲಿ ಫಲಗಳನ್ನು ಪಡೆದುಕೊಳ್ಳುವಂತಹ ಒಂದು ಮಾರ್ಗವನ್ನು ನಿತ್ಯ ಪರಿಹಾರದಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಬಳಿ ಹೆಚ್ಚಿನ ವಸ್ತ್ರಗಳಿರುತ್ತೆ, ಅಲಂಕಾರಿಕ ವಸ್ತುಗಳಿರುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ಅದೃಷ್ಟವನ್ನು ತಂದುಕೊಡುವ ಬಣ್ಣವನ್ನು ಬಳಕೆ ಮಾಡಬೇಕಾಗುತ್ತೆ. ಕೆಲವರಿಗೆ ಉದ್ಯೋಗಸ್ಥರಾಗಿದ್ದರೆ ನಿಮಗೆ ಅಲ್ಲಿಯದ್ದೇ ಆದ ವಸ್ತ್ರಧಾರಣೆಗಳನ್ನು ನೀವು ಮಾಡಬೇಕಾಗುತ್ತೆ. ಆದರೆ ಬೇರೆಯವರು ಇಂಥ ಉಪಯೋಗಗಳ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು. ಈ ಬಣ್ಣಗಳ ಬಗ್ಗೆ ಮಾತಾಡುವಾಗ ನನ್ನ ಗುರುಗಳ ನೆನಪಾಗ್ತಾ ಇದ್ದಾರೆ. ಯಾಕೆಂದರೆ ಅವರು ಯಾವಾಗಲೂ ಅರಿಶಿನದ ಪಂಚೆಯನ್ನು ಹಾಕ್ಕೊಳ್ತಾ ಇದ್ದರು. ಆದರೆ ಕೊನೆಯಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆಯಲ್ಲಿ ದಿನಾಲೂ ಬಾಧೆಯನ್ನು ಪಡ್ತಾ ಇದ್ದರು. ಆ ಕಾಲದಲ್ಲಿ ನಾನು ಅವರಿಗೆ ತಿಳಿಸಿದ್ದೆ, ಈ ಬಣ್ಣವನ್ನು ನೀವು ಉಪಯೋಗ ಮಾಡಬೇಡಿ ಅಂತ. ಏಕೆಂದರೆ ಅವರಿಗೆ ಕೊನೆ ಒಂದು ಕಾಲದಲ್ಲಿ ಶುಕ್ರ ಭುಕ್ತಿ ಕಾಲ ನಡೀತಾ ಇತ್ತು. ಅವರು ಯಾವಾಗಲೂ ಅದಕ್ಕೆ ವಿರುದ್ಧವಾದಂತಹ ಗ್ರಹ, ಆಪೋಸಿಟ್ ಇರುವಂತಹ ಗ್ರೂಪ್ ಗ್ರಹದ ಬಣ್ಣವನ್ನು ಧರಿಸ್ತಾ ಇದ್ರು. ಅಂದರೆ ಅರಿಶಿನ ಬಣ್ಣ ಶುಕ್ರ ಗುರುಗಳಿಗೆ ಆಗೋದಿಲ್ಲ ನೋಡಿ. ಹೀಗೆ ಆಗ ಈ ಬಣ್ಣದ ಒಂದು ವಿಷಯವನ್ನು ನಾನು ಅವ್ರಿಗೆ ತಿಳಿಸಿದ್ದೆ. ಆಗ ಅವರು ನನಗೆ ಒಂದೇ ದಿನದಲ್ಲಿ ಅವರು ನಾನು ಹೇಳಿದಂತಹ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ನನಗೆ ಫೋಟೋ ತೆಗೆದು ಕಳಿಸಿದ್ರು. ಅಂದರೆ ಈ ರೀತಿ ಮನುಷ್ಯನ ನಿತ್ಯದ ನೆಮ್ಮದಿಗಾಗಿಯೂ ಈ ಬಣ್ಣಗಳು ಒಳ್ಳೆ ಫಲವನ್ನು ನೀಡ್ತಾ ಇರುತ್ತೆ. ಆದರೆ ಕೇಳುವಂತಹ ಮತ್ತು ಉಪಯೋಗ ಮಾಡುವಂತಹ ಮನಸ್ಥಿತಿ ಇರಬೇಕಾಗತ್ತೆ. ಇಲ್ಲಿ ನಾನು ಶಿಷ್ಯ ಆಗಿ ಗುರುಗಳಿಗೆ ಈ ರೀತಿ ತಿಳಿಸಿದಾಗ ಅವರು ನನಗಿಂತ ಎಷ್ಟು ಹಿರಿಯರು, ಅನುಭವದಲ್ಲಿ ಎಷ್ಟು ದೊಡ್ಡವರು, ಅನೇಕ ವಿದ್ವತ್ತುಗಳನ್ನು ಪಡೆದಂಥವರು, ಪದವಿಗಳನ್ನು, ಗೌರವವನ್ನು ಪಡೆದಂಥವರು, ಅವರು ಯಾಕೆ ನನ್ನ ಮಾತನ್ನು ಕೇಳಬೇಕು? ಆದರೆ ಪ್ರತಿ ವಿಷಯದಲ್ಲಿಯೂ ಸರಿಯಾದದ್ದು ಇರುವಿಕೆಯನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅವರು ಅದನ್ನು ಅವರು ಧರಿಸಿರ್ತಾರೆ. ಅಂದರೆ ಇದು ಪ್ರತಿ ಮನುಷ್ಯನ ಇಚ್ಛೆಗೆ ಬಿಟ್ಟಂತಹ ವಿಷಯ. ಅವರ ಬುದ್ಧಿವಂತಿಕೆಗೆ, ಅವರು ಗ್ರಹಿಸುವಂತಹ ವಿಷಯಗಳಿಗೆ ಬಿಟ್ಟ ವಿಷಯ ಆಗಿರುತ್ತೆ. ಅಂತಿಮವಾಗಿ ನಾನು ಏನೇ ತಿಳಿಸಿದ್ರು ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ಮನೋ ಇಚ್ಛೆ, ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿವಂತಿಕೆ, ಇವೆಲ್ಲವೂ ನಿಮಗೆ ಕೆಲಸ ಮಾಡಬೇಕಾಗುತ್ತೆ. ಆಯ್ಕೆ ನಿಮ್ಮದೇ ಆಗಿರುತ್ತೆ ಮತ್ತು ಇಷ್ಟದಿಂದ ನೀವು ಪರಿಹಾರಗಳನ್ನು ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಒಳ್ಳೆಯ ಆರಂಭ ಆಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.